ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ತುಳಸಿ ಕಟ್ಟೆಯಲ್ಲಿ ಗಿಡ ತುಂಬ ಚೆನ್ನಾಗಿ ಬರುವುದಿಲ್ಲ, ಗಿಡ ಬುಷಿಯಾಗಿ ಬರುವುದಿಲ್ಲ ಅಂತ ತುಂಬ ಜನ ಕೇಳಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ. ತುಳಸಿ ಕಟ್ಟೆಯಲ್ಲಿ ಆಲ್ರೆಡಿ ಇದ್ದಂತಹ ಮಣ್ಣನ್ನು ಸುಮಾರಾಗಿ ಎಲ್ಲ ತೆಗೆದು ಒಂದು ಬುಟ್ಟಿಯಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ನಂತರ ಇದನ್ನು ಹೇಗೆ ನೆಟ್ಟರೆ ತುಂಬ ಚೆನ್ನಾಗಿ ಗಿಡ ಬರ್ತದೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಇನ್ನೂ ಬುಷಿಯಾಗಿ ಬೆಳೆಸಲಿಕ್ಕೆ ಯಾವೆಲ್ಲ ಟ್ರಿಕ್ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಶೇರ್ ಮಾಡ್ತೇನೆ. ಮೊದಲಿಗೆ ಇದರಲ್ಲಿರುವಂತಹ ಮಣ್ಣು ಪೂರ್ತಿಯಾಗಿ ಒದ್ದೆ ಆಗಬೇಕು. ಇದು ತುಂಬ ಮುಖ್ಯ. ಯಾಕಂದರೆ ತುಳಸಿ ಗಿಡಕ್ಕೆ ಚೆನ್ನಾಗಿರುವಂತಹ ಮಾಯಿಶ್ಚರ್ ಬೇಕು, ಇಲ್ಲದೇ ಇದ್ದರೆ ಗಿಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಂತರ ಆಲ್ರೆಡಿ ನಾನು ತೆಗೆದಂತಹ ಮಣ್ಣಿಗೆ ಸುಮಾರೊಂದು ಅರ್ಧ ಭಾಗದಷ್ಟು ಕೋಕೋಪೀಟ್ ಹಾಕ್ತೇನೆ. ಈ ಕೋಕೋಪೀಟ್ ಹಾಕೋದ್ರಿಂದ ಬುಡ ತುಂಬ ತಂಪಾಗಿರ್ತದೆ. ಆದ್ದರಿಂದ ಎಷ್ಟೇ ಬೇಸಿಗೆ ಬಂದರೂ ಕೂಡ ತುಳಸಿ ಕಟ್ಟೆಯಲ್ಲಿರುವಂಥ ಗಿಡ ಹಸಿರಾಗಿಯೇ ಇರ್ತದೆ. ಆದರೆ ಕೆಲವು ಜನ ಕೇಳ್ಬೋದು, ಈ ಟೈಮಲ್ಲಿ ಅದನ್ನು ನೆಡ್ಬೋದಂತ. ಖಂಡಿತ ಯಾವ ಟೈಮಲ್ಲಿ ಕೂಡ ತುಳಸಿ ಗಿಡ ನೆಡ್ಬೋದು. ಅದಕ್ಕೆ ನಾನು ಹೇಳಿದ್ದು ತುಳಸಿ ಗಿಡ ಹೇಗೆ ನೆಡೋದು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತೀರಿ ಹೇಳಿ. ನಂತರ ಈ ಮಣ್ಣಿನ ಮಿಶ್ರಣವನ್ನು ಕೋಕೋಪೀಟ್ ಮತ್ತು ಮಣ್ಣು ಇದನ್ನು ಸುಮಾರಾಗಿ 3/4 ಭಾಗದಷ್ಟು ತುಂಬಿಸಿಕೊಳ್ಬೇಕು. ಈ ತುಳಸಿ ಕಟ್ಟೆಯಲ್ಲಿ ಬಳಸುವಂತಹ ಮಣ್ಣು ಗಟ್ಟಿಯಾಗಿದ್ದರೆ ಗಿಡ ಚೆನ್ನಾಗಿ ಬರುವುದೇ ಇಲ್ಲ, ಹಾಗೆ ಅದು ಬೇಗನೆ ಸಾಯ್ತದೆ. ನಾನೀಗ ಒಮ್ಮೆ ತುಳಸಿ ಗಿಡ ನೆಟ್ಟರೆ ಇದು ಸುಮಾರು 1 ವರ್ಷಗಳ ಕಾಲ ತುಂಬ ಚೆನ್ನಾಗಿ ಬೆಳೀತದೆ. ಕೆಲವೊಮ್ಮೆ ಮಳೆಗಾಲದಲ್ಲಿ ಫಂಗಸ್ ಬಂದಾಗ ಇದಕ್ಕೆ ಹಾನಿ ಆಗ್ಬೋದು. ಇಲ್ಲದೇ ಇದ್ದರೆ 2 ವರ್ಷಗಳ ಕಾಲ ಕೂಡ ತುಳಸಿ ಕಟ್ಟೆಯಲ್ಲಿ ಗಿಡ ತುಂಬ ಹಸಿರಾಗಿ ಚೆನ್ನಾಗಿರಲಿಕ್ಕೆ ಇದು ಕೂಡ ಒಂದು ಕಾರಣ. ನೆಲದಲ್ಲಿ ಬೆಳೆದಿದ್ದಂತಹ ತುಳಸಿ ಗಿಡವನ್ನು ಮಣ್ಣು ಸಮೇತ ತೆಗೆದು ಅದರ ಸುತ್ತಲೂ ಕೋಕೋಪೀಟಿಂದ ಈ ರೀತಿ ಉಂಡೆಯ ರೀತಿ ಮಾಡ್ಕೊಂಡಿದ್ದೇನೆ. ಈ ಬಾಲ್ ರೀತಿ ಕೋಕೋಪೀಟ್ ಮಾತ್ರ ಇರುವುದರಿಂದ ಇದು ಬೇರಿಗೆ ಆಗಾಗ ಮಾಯಿಶ್ಚರ್ ಕೊಡ್ತಾನೆ ಇರ್ತದೆ. ನಂತರ ಕಟ್ಟೆಯಲ್ಲಿ ಮಧ್ಯಭಾಗದಲ್ಲಿ ಈ ಗಿಡವನ್ನು ಅದರ ಸುತ್ತಲಿರುವಂತಹ ಕೋಕೋಪೀಟ್ ಸಮೇತ ನೆಟ್ಟುಕೊಳ್ಳುವಂಥದ್ದು. ಇಷ್ಟೇ ಮಾಡಲಿಕ್ಕೆ ಇರೋದು. ಈ ರೀತಿಯಾಗಿ ಕೋಕೋಪೀಟ್ ನೀವು ಬಳಸಿ ನೋಡಿ. ನಂತರ ಯಾವಾಗಲೂ ಕೂಡ ಇದೇ ಟೆಕ್ನಿಕ್ಕನ್ನು ನೀವು ಫಾಲೋ ಮಾಡ್ತೀರಿ. ಅದೇ ರೀತಿಯಾಗಿ ಈ ತುಳಸಿ ಕಟ್ಟೆಯ ಒಳಗಡೆ ಒಂದು ಸೈಡಲ್ಲಿ PVC ಪೈಪ್ ಕೂಡ ಕಾಣ್ತಾ ಇದೆ. ಇದ್ಯಾಕೆ ಹೇಳಿದರೆ, ಗಿಡ ದೊಡ್ಡದಾದ ಮತ್ತೆ ಈ ಪೈಪಿನ ಒಳಗೆ ನಾವು ನೀರು ಅಥವಾ ಲಿಕ್ವಿಡ್ ಗೊಬ್ಬರವನ್ನು ಹಾಕ್ತಾ ಇದ್ದರೆ ಗಿಡ ತುಂಬ ಚೆಂದ ಬರ್ತದೆ. ಇಲ್ಲದೇ ಇದ್ದರೆ ಮೇಲ್ಭಾಗ ಮಾತ್ರ ಒದ್ದೆಯಾಗಿ ಇದರ ಬುಡಕ್ಕೆ ಯಾವುದೇ ಪೋಷಕಾಂಶ ಸಿಗದೇ ಇರ್ಬೋದು. ಈಗ ನಾನು ಹಾಕ್ಕೊಳ್ತಾ ಇರುವಂಥದ್ದು ಸಗಣಿ ನೀರು. ಸಗಣಿಯನ್ನು ತೆಳುವಾಗಿ ಮಾಡಿಕೊಳ್ಬೇಕು, ತುಂಬ ದಪ್ಪಗೆ ಇರಬಾರ್ದು. ಇದನ್ನು ನಾವು ಹಾಕೊಳ್ಳೋದ್ರಿಂದ ಗಿಡ ನೆಟ್ಟ ತಕ್ಷಣವೇ ಇದಕ್ಕೆ ಪೋಷಕಾಂಶ ಸಿಗ್ತದೆ. ಈ ಗಿಡ ಬೆಳೀತಾ ಬರುವಾಗ ಇನ್ನೇನು ಟಿಪ್ಸ್ ಫಾಲೋ ಮಾಡ್ತೇನೆ ಅನ್ನೋದನ್ನು ಈ ಗಿಡ ಬೆಳೀತಾ ಇರುವಾಗಲೇ ನಿಮ್ಮ ಜೊತೆ ಹಂಚಿಕೊಳ್ತೇನೆ.